जिंदगी ना मिलेगी दोबारा। ಹೆಂಗೆ ಇದೇ ಮಜಾ. ವಾವ್ ಸೂಪರ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾವು ಬಂದಿರೋದ್ರಿಂದ ಎಲ್ಲೋ ಟ್ರಾವೆಲ್ ಸ್ಟಾರ್ಟ್ ಮಾಡ್ತಾಯಿದ್ದೆ ಅಂತ. ಹೌದು, ಮಹಾರಾಷ್ಟ್ರ ರೈಡ್ ಆದಮೇಲೆ ನಾನು ಆರಾಮಾಗಿ ಮನೇಲೇ ಸ್ವಲ್ಪ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ಈಗ ಫ್ರೆಂಡ್ಸ್ ಜೊತೆ ನಾನು ಫಾರೆಸ್ಟ್ ಏರಿಯಾಗೆ ಹೋಗ್ತಾಯಿದ್ದೀನಿ. ಹೌದು, ಈ ಸಲ ನಾಗರಹೊಳೆಗೆ ಹೋಗಲ್ಲ, ಸೊ ಬಂಡೀಪುರಕ್ಕೆ ಹೋಗ್ತಾಯಿದ್ದೀನಿ ಇವತ್ತು ನಾನು. ಸೊ ಸಂಡೇ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆರಾಮಾಗಿ ಸಫಾರಿ ಮಾಡ್ಕೊಂಡು ಕಾಡಲ್ಲಿ ಒಳ್ಳೆ ಗಾಳಿ ಕುಡ್ಕೊಂಡು ಮತ್ತೆ ವಾಪಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಸೈಟಿಂಗ್ ಸಿಗ್ಬೋದು ಅಂತ ಗೊತ್ತಿಲ್ಲ, ನಾನು ಕ್ಯೂರಿಯಾಸಿಟಿ ಆಗಿದ್ದೀನಿ. ಸೊ ಸ್ನೇಹಿತರೆಲ್ಲ ಈಗ ಆಲ್ರೆಡಿ ಮುಂದೆ ಒಂದು ಕಾರಲ್ಲಿ ಹೊರಟಿದ್ದಾರೆ. ಸೊ ಈಗ ನಾನು ನನ್ನ ಜೀಪ್ ತೊಗೊಂಡು ಆರಾಮಾಗಿ ನಾನು ಟ್ರಾವೆಲನ್ನು ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಕಾಡಿಗೆ. ಸ್ಪೆಷಲ್ ಏನಪ್ಪ ಅಂದರೆ ಇವತ್ತು ನಮ್ಮ ಜೀಪ್ನ ರೆಡಿ ಮಾಡಿ ನಿಲ್ಸಿದ್ದೀನಿ. ಸೊ ನೋಡ್ಬೋದು, ನನ್ನ ಜೀಪು ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ತೆಗೆದು. ಸೊ ಆರಾಮ್ಸೆ ಈಗ ಜೀಪ್ ಹತ್ತಿ ಟ್ರಾವೆಲ್ ಶುರು ಮಾಡೋಣ ಬಂಡೀಪುರದ ಕಡೆಗೆ. ಓಕೆ, ಲಾಸ್ಟ್ ವೀಕಿಂದ ಬಿಸಿಲು ತುಂಬಾ ಇದೆ ಮೈಸೂರಲ್ಲಿ. ಅಂದರೆ ಫುಲ್ಲು ಮಾನ್ಸೂನ್ ಈ ಸಲ ಭಯಂಕರವಾಗಿ ಮಳೆ ಹೂದು ಎಲ್ಲ ಸಖತ್ತು ತಂಪು ಮಾಡಿಬಿಟ್ಟಿತ್ತು. ಸೊ ಅದಾದಮೇಲೆ ಅದ್ರ ಮಧ್ಯದಲ್ಲಿ ಸಫಾರಿ ಕೂಡ ಹೋಗಿದ್ವಿ ನಾವು. ಸಫಾರಿ ಹೋಗಿ ಒಳ್ಳೆ ಸೈಟಿಂಗ್ ಎಲ್ಲ ಸಿಕ್ಕಿತ್ತು. ಬಂಡೀಪುರಕ್ಕೆ ಹೋಗಿರಲಿಲ್ಲ. ಸೊ ಹಂಗಾಗಿ ಈ ಸಲ ಬಂಡೀಪುರಕ್ಕೆ ಪಯಣ ಬೆಳೆಸಿದ್ದೀನಿ. ಸೂಪರಾಗಿರೋಂಥ ಒಂದು ನೋಡಿ, ನೀವು ಬೆಳಕು ಎಷ್ಟಿದೆ, ಸಖತ್ತಾಗಿದೆಯಲ್ಲ. ಸೊ ಅಂಥ ಒಂದು ಅದ್ಭುತವಾದ ಲೈಟಿಂಗಲ್ಲಿ ಒಳ್ಳೆ ಸಫಾರಿ ಮಾಡ್ಕೊಂಡು, ಅಂದರೆ ನನಗೆ ಈ ಸಲ ಎಲಿಫೆಂಟ್ ನೋಡಬೇಕು ಅಂತ ಅನಿಸ್ಬಿಟ್ಟಿದೆ. ಸೊ ಎಲಿಫೆಂಟ್ ನೋಡ್ಕೊಂಡು ಟೈಗರ್ಗೆ ಸಿಕ್ಕರೆ ಟೈಗರ್ ನೋಡ್ಕೊಂಡು ವಾಪಸ್ ಬರೋಣ. ಸೊ ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಫುಲ್ ಸಫಾರಿ ಮಾಡೋದೇ ಇವತ್ತು ನಮ್ಮ ಕೆಲಸ. ಈಗ ನಂಜನಗೂಡು ಸೇತುವೆ ಮೇಲೆ ಪಾಸ್ ಆಗ್ತಾಯಿದ್ದೀನಿ. ಅಂದರೆ ಏನು ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಒಟ್ಟಿನಲ್ಲಿ ನೋಡ್ತಾ ಇದ್ದೀರಾ. ವೆಹಿಕಲ್ಸು ಕೂಡ ಅಷ್ಟೇ ಇದೆ. ಈ ಸೇತುವೆ ಮೇಲೆ ಬಂದಾಗೆಲ್ಲ ಈ ಹಳೆ ಸೇತುವೆ ನೋಡೋಕೆ ಜ್ಞಾಪನ ಆಗುತ್ತೆ. ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋಂಥ ಈ ಒಂದು ಸೇತುವೆ. ಮನೆಯಿಂದ ಹೊರಡ್ಬೇಕಾದ್ರೆ ಒಬ್ಬನೇ ಹೊರಟಿದ್ದೆ, ಈಗೆಲ್ಲ ಜೊತೆಗೆ ಸ್ನೇಹಿತರು ಕೂಡ ಇದ್ದಾರೆ ಇಲ್ಲೇ. ಎಲ್ರಿಗೂ ನಮಸ್ಕಾರ. ಹಾಯ್, ನಾನು ನನ್ನ ಫ್ರೆಂಡ್ಸ್ ಪಾಪಣ್ಣ ಹಾಗೂ ಮಹಾದೇವ್, ಗ್ಯಾವಿನ್ ರೋಹನ್ ಹಾಗೂ ನನ್ನ ಸ್ನೇಹಿತ ರಾಮಕೃಷ್ಣ ಅಂತ ಎಲ್ಲರೂ ಒಂದು ಸ್ಮಾಲ್ ಡ್ರೈವ್ ಹೋಗ್ತಾ ಇದ್ದೀವಿ. ಸಂಡೇ ಸ್ಪೆಷಲ್ ಬಂಡೀಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಬಂಡೀಪುರದಲ್ಲಿ ಏನಪ್ಪ ಅಂದರೆ ನಾವು ಪ್ರತಿ ಬಾರಿ ನಾವು ಇದೇ ಗ್ಯಾಂಗ್ ಹೋಗೋದು. ಆ್ಯಕ್ಚುಲಿ ಮೊದಲು ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇರ್ತೀವಿ. ಇವತ್ತೇನಪ್ಪ ಅಂದರೆ ಜೀಪಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ಯಾಕೆ ಅಂತಂದರೆ ಬಂಡೀಪುರಕ್ಕೆ ಹೋಗಿ ಒಂದು 3 ತಿಂಗಳಾಗಿರ್ಬೋದು. ನಾಗರಹೊಳೆಗೆ ಹೋಗಿದ್ವಿ, ಟೈಗರ್ ಎಲ್ಲ ಸಿಕ್ಕಿತ್ತು. ಸೊ ಅದಾದಮೇಲೆ ಈಗ ನಾವು ಬಂಡೀಪುರಕ್ಕೆ ಹೋಗಿ ಅಲ್ಲೂ ಒಂದು ಸ್ವಲ್ಪ ಟೈಗರ್ನ ಹುಡ್ಕೋಣ, ಇಲ್ಲಾಂದರೆ ಎಲಿಫೆಂಟ್ನ ಹುಡ್ಕೋಣ ಅಂತೇಳಿ ನಮ್ಮ ಟೀಮ್ ಹೊರಟಿದ್ವಿ. ತಿಂಗಳಿಗೆ ಒಂದು ಸಲ ಈ ಥರ ಫ್ರೆಂಡ್ಸ್ ಜೊತೆ ನಾವು ಈ ಥರ ಟ್ರಾವೆಲ್ ಮಾಡ್ತಾಯಿದ್ರೆ ಆ ಖುಷಿನೇ ಬೇರೆ. ಇಲ್ಲೋಡೆ ಎಲ್ಲರೂ ಒಳ್ಳೆ ಫುಲ್ ಜೋಶಾಗಿದ್ದಾವೆ. ಬಿಸಿಲು ಬಂದರೂ ಕೂಡ ನಮಗೆ ಏನು ಅನ್ನಿಸ್ತಲ್ಲ. ಇಲ್ಲೋಡಿ ಎಲ್ಲ ಎಷ್ಟು ಕೂಲಾಗಿದ್ದೀವಿ, ಆರಾಮಾಗಿ. ಇನ್ನೊಂದು 10 ಕಿಲೋಮೀಟ್ರ್ ದೂರ ಇದೆ ಗುಂಡ್ಲುಪೇಟೆ. ಆರಾಮಾಗಿ ಹೋಗೋಣ, ಒಳ್ಳೆ ಊಟ ಮಾಡಿ ಅಲ್ಲಿಂದ ಮತ್ತೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡೋಣ. ಜಿಂದಗಿ ನಾ ಮಿಲೇಗಿ ದುಬಾರ. ಗುಂಡ್ಲುಪೇಟೆ ಒಂದು 3 ಕಿಲೋಮೀಟ್ರ್ ಹಿಂದೆ ರಂಗಲ್ಲಿ ನಮ್ಮ ಜೀಪ್ನ ಪಾರ್ಕ್ ಮಾಡಿದೆ. ಬಿಕಾಸ್ ಆಫ್ ಇಲ್ಲಿ ಸೌದೆ ಒಲೆಯಲ್ಲಿ ಊಟ ಮಾಡ್ತಾರೆ, ಅಂದರೆ ಅಡುಗೆ ಮಾಡ್ತಾರೆ, ಎಲ್ಲ ಸೌದೆ ಒಲೆಯಲ್ಲೇ ಮಾಡೋದು. ಸೊ ಹಂಗಾಗಿ ಈ ಹೋಟೆಲ್ ಬಂದಿದ್ವಿ ಊಟ ಮಾಡೋಣ ಅಂತ. ಎಲ್ಲ ಸ್ನೇಹಿತರೆಲ್ಲ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸಖತ್ತಾಗಿರ್ತದೆ, ಒಳ್ಳೆ ಪರೋಟ ಬೇಯಿಸ್ಕೊಡ್ತಾರೆ ಮಾತ್ರ, ಬಿಸಿ ಬಿಸಿ. ಇಲ್ಲಿ ನೋಡಿ ಫುಲ್ ರಶ್ಶು. ಹೋಟ್ಲ ಇಲ್ಲಿ ನಮ್ಮ ಗುಂಡ್ಲುಪೇಟೆ ಹೋಟೆಲ್ ಅಂತ. ಹೋಟೆಲ್ ಒಳಗಡೆ ಬಂದ್ವಿ. ಹೋಟೆಲ್ ಒಳಗಡೆ ಬಂದಮೇಲೆ ಇದೊಂದು ಚಿಲ್ಲಿ ಚಿಕನ್ ಹೇಳಿದ್ವಿ. ಸೊ ಪರೋಟ ಹೇಳಿದ್ವಿ, ಅಂದರೆ ಸೌದೆ ಒಲೆಯಲ್ಲಿ ಮಾಡ್ತಾರೆ ಈ ಒಂದು ಪರೋಟನ. ಬ್ರದರ್ಗೆ ಆ್ಯಕ್ಚುಲಿ ಈ ಹೋಟೆಲ್ ಕರ್ಕೊಂಡ್ಬಂದಿದ್ವಿ ಹೊಸದಾಗಿ. ಸೊ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಈ ಚಿಕನ್ನ ಹಾಕತ್ತಿದ್ವಿ. ಇದು ಚಿಕನ್ ಗ್ರೇವಿ. ಆ್ಯಕ್ಚುಲಿ ನೀವೇನಾರ ಗುಂಡ್ಲುಪೇಟೆ ಬಂದರೆ, ಗುಂಡ್ಲುಪೇಟೆ ಸಿಗೋಕ್ಕೂ ಮುಂಚೆ ಈ ಒಂದು ಹೋಟೆಲ್ ಸಿಗುತ್ತೆ, ನಮ್ಮ ಗುಂಡ್ಲುಪೇಟೆ ಹೋಟೆಲ್ ಅಂತ. ಸೂಪರಾಗಿರ್ತದೆ. ಸೊ ಎಂಜಾಯ್ ಮಾಡ್ಬೋದು. ಇಲ್ಲಿಂದ ಊಟ ಆದಮೇಲೆ ನಮ್ಮ ಟ್ರಾವೆಲ್ ಏನಂದ್ರೆ ಸಫಾರಿ ಕಡೆಗೆ, ಅಂದರೆ ಇನ್ನೂ 1 ಅವರ್ ಇದೆ ನಮಗೆ ಸಫಾರಿ ಟೈಮು. ಸೊ ಆ 1 ಅವರಲ್ಲಿ ನಾವು ಈಗ ಊಟ ಮುಗಿಸಿ ಅಲ್ಲಿ ಸಫಾರಿ ಕೇಂದ್ರಕ್ಕೆ ಹೋಗೋಣ. ಸೊ ಹೊಟ್ಟೆ ತುಂಬ ಊಟ ಮಾಡೋಣ. ಇವತ್ತು ಸಂಡೇ ತುಂಬ ದಿನ ಆಗಿತ್ತು ನಾನು ಪರೋಟ ತಿಂದು. ಸೂಪರಾಗಿದೆ, ಒಳ್ಳೆ ಟೇಸ್ಟು. ಸೊ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ವಿ. ಸೊ ನೆಕ್ಸ್ಟು ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ. ಸರ್ ನಿಮ್ಮ ಹೆಸರೇನು ಸರ್? ಅಭಿಷೇಕ್ MP. ಮದನ್ ಜೊತೆ ಒಳ್ಳೆ ಊಟ ಹಾಕ್ತದೆ ನಮಗೆ, ಚೆನ್ನಾಗಿ ನೋಡ್ಕೊಂಡ್ರು. ಸೊ ಸೂಪರಾಗಿದೆ. ಗುಂಡ್ಲುಪೇಟೆ ಸಿಗೋಕ್ಕೂ ಒಂದು 2 ಕಿಲೋಮೀಟ್ರ್ ಹಿಂದೆ ಈ ಒಂದು ಹೋಟೆಲ್ಲು. ಸೊ ನೀವು ನೋಡ್ಬೋದು ಹೋಟೆಲ್ ಈ ಥರ ಇದೆ. ಸೊ APMC ಆಪೋಸಿಟು. ನನಗಂತೂ ಎಗ್ ಬುರ್ಜಿ ಮಾಡಿದ್ದಂತೂ ಸೂಪರಾಗಿತ್ತು ಬ್ರದರ್. ತುಂಬ ಚೆನ್ನಾಗಿ ಮಾಡಿದ್ರಿ. ಎಗ್ ಬುರ್ಜಿ ಮಾತ್ರ ನೀವು ಕಳೆದೋಗ್ಬಿಟ್ಟಿದ್ದೀವಿ. ನಿಮ್ಮ ಎಗ್ ಬುರ್ಜಿ ಮತ್ತು ಪರೋಟಾಗೆ ಸೂಪರಾಗಿತ್ತು. ನಿಮ್ಮದೆಲ್ಲ ಐಟಮು ಸಖತ್ತಾಗಿ ಮಾಡಿದ್ರಿ.
ಇವ್ರು ಹೇಗೆ ಗೊತ್ತಾ ಸ್ಟಾರ್ಟಿಂಗು ನಮ್ಮ ಬಡ್ಸಗಂಟ ಮಾಮ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ ನಾವು ಇವ್ರನ್ನ ಸಪ್ಲೈಯರ್ ಅಂದ್ಕೊಂಡಿದ್ವು, ಆದರೆ ಸಪ್ಲೈಯರ್ ಥರ ನೋಡ್ತಿದ್ದೀವಿ ನಾವು, ಭಾಳ ಒಂದು ಫ್ಯಾಮಿಲಿ ಥರ ನೋಡ್ಕೊಂಡು. ಬಟ್ ಇವ್ನು ಸಪ್ಲೈಯರ್ ಅಲ್ಲ, ಇವನು ಓನರ್, ಇವನು ಕಳ್ಳ, ನಮಗೆ ಮೋಸ ಮಾಡೋನೇ ಅವನು. ಹೌದು, ಕೊನೆಯಲ್ಲಿ ಹೇಳ್ತಾ ಇದ್ದಾರೆ ಸರ್ ನಾನೇ ಅವನು ಅಂತ. ನೀವು ಎಷ್ಟೊತ್ತು ಬೇಕಾದ್ರೆ ಬನ್ನಿ, ನಂಬರ್ ಕೊಟ್ಬಿಟ್ಟೋಗಿ ನಿಮ್ಗೆ ಊಟ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ ಅಂತ ಹೇಳವ್ರೆ. ಸೊ ಒಂದು ಒಳ್ಳೆ ಊಟ ಮಾಡ್ಬೋದು ಈ ಒಂದು ಗುಂಡ್ಲುಪೇಟೆ ಬಂದರೆ. ಸೊ ಹಂಗಂತ ಹೇಳ್ತಾ ಈಗ ನಾವು ಸಫಾರಿಗೆ ಓಡ್ತಾ ಇದ್ವಿ. ಸೂಪರಾಗಿದೆ. ಥ್ಯಾಂಕ್ ಯು ಅಭಿಷೇಕ್. ಸುಸ್ವಾಗತ ಗುಂಡ್ಲುಪೇಟೆ. ಅಂದರೆ ಗುಂಡ್ಲುಪೇಟೆ ಬಂದ್ವಿ, ಒಳ್ಳೆ ಬಿಸಿಲು ಮಾತ್ರ. ಸಫಾರಿ ಪಾಯಿಂಟ್ ಹತ್ರ ಬಂದ್ವಿ. ನಮ್ಮ ವೆಹಿಕಲ್ ರೆಡಿಯಾಗಿದೆ ಅಂತೆ, ನೀವು ನೋಡ್ಬೋದು. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ. ಸೊ ನಮ್ಮ ಜೀಪ್ ರೆಡಿಯಾಗಿದೆ, ಆಲ್ರೆಡಿ ಫೋನ್ ಬಂದಿತ್ತು ನಮಗೆ. ಇಲ್ಲಿ ನೋಡಿ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ ಎಲ್ಲ ಸಫಾರಿಗೆ. ನಾವು ನಮ್ಮ ವೆಹಿಕಲ್ನ ಸ್ಟಾಪ್ ಮಾಡೋಣ ಎಲ್ಲೋಗಿ ಫಸ್ಟ್ ಪಾರ್ಕಿಂಗಲ್ಲಿ. ತುಂಬ ದಿನಗಳ ನಂತರ ಅಬ್ಸರ್ವ್ ಬೈ ಸಿಕ್ಕಿದ್ದಾರೆ. ಬೆಲ್ಲಿ ಕ್ಯಾಚರ್ ಅಂತಲೇ ನೇಮ್ ಮಾಡಿದ್ದಾರೆ ಅವರು, ಗೊತ್ತಲ್ಲ, ಕಬ್ಬಿನಲ್ಲಿದ್ದರು ಮೊದಲೆಲ್ಲ ಅವರೆಲ್ಲ. ಸೊ ಈಗ ಬಂಡೀಪುರದಲ್ಲಿದ್ದಾರೆ. ಸೊ ನಮ್ಮ ಜೊತೆ ತುಂಬ ದಿನಗಳಾದ್ಮೇಲೆ ಸಿಕ್ಕಿದ್ದಾರೆ. ಸೊ ಇಲ್ಲಿಂದ ಈಗ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ ಬೈ. ಸೊ ಈಗ ಅಧಿಕೃತವಾಗಿ ನಾವು ಫಾರೆಸ್ಟ್ ಒಳಗಡೆ ಎಂಟ್ರಿ ತಗೊಂಡಿದ್ವಿ. ಸೊ ನಮ್ಮ ವೆಹಿಕಲ್ಸ್ ಈಗ ಸರ್ಚಿಂಗ್ ಫಾರ್ ಅನಿಮಲ್ಸ್. ಮೇನ್ ರೋಡಿಂದ ಒಳಗಡೆ ಎಂಟ್ರಿ ತಗೊಂಡ್ವಿ. ಈಗ ಕಾಡು ಒಳಗಡೆ ಇಲ್ಲಿ ಸಿಗ್ತಾಯಿದೆ. ನೀರು ಮಾತ್ರ ಕೆರೆಗಳಲ್ಲಿ ಸಖತ್ತಾಗಿ ತುಂಬಿದೆ. ಇಲ್ಲಿ ನೋಡ್ಬೋದು, ಎರಡು ಕೆರೆನ ಫುಲ್ ತುಂಬಿ ಹಸ್ರಾಗಿ ಕಾಣಿಸ್ತೈತೆ ಸೈಡೆಲ್ಲ. ಇಲ್ಲೊಂದು ಮುಗಿಸಿದೆ ನೋಡಿರಿ, ಫುಲ್ ಕೆರಿತಾ ಐತೆ ಅಲ್ಲಿ. ಸಖತ್ತಾಗೈತಲ್ಲ, ವಾವ್, ಸೂಪರ್ ಐತೆ. ಆಟ ಆಡ್ತೈತೆ. ಹುಲಿದು ಪಗ್ ಮಾರ್ಕಿತ್ತು ಇಲ್ಲಿ. ಅಂದರೆ ಬೆಳಿಗ್ಗೆ ಸೈಟ್ ಆಗಿರೋದು. ಹಿಂದ್ಗಡೆ ವೆಹಿಕಲ್ ಬರ್ತಾ ಐತೆ. ಕಾಡು ಫುಲ್ ಇಂಟೀರಿಯರ್ ಬಂದುಬಿಟ್ಟಿದ್ದೀವಿ. ವಾವ್, ಲಾಸ್ಟ್ ಟೈಮ್ ಬಂದಾಗಲೇ ಹಿಂಗೆ ಹತ್ರದಲ್ಲಿ ಸಿಕ್ಕಿತ್ತು. ವಾವ್, ಸಕ್ಕತ್ತಾಗೈತೆ ಅದು. ಒಳಗಡೆ ಹೊಂಟೈತೆ. ಕರ್ನಾಟಕ, ತಮಿಳ್ನಾಡು ಮತ್ತು ಕೇರಳ ಒಂದು 3 ಜಾಗ ಸೇರೋಂಥ ಜಾಗಕ್ಕೆ ಬಂದಿದ್ವಿ. ಸೊ 8 ಪಾಯಿಂಟ್ ಗಂಟೆ ಹುಡುಕಿ ಬಂದು ವಾಪಸ್ ಹೋಗ್ತಾ ಇದ್ದೀವಿ. ಏನೂ ಸೈಟಿಂಗ್ ಆಗಿಲ್ಲ. ಒಳ್ಳೆ ಲೈಟಿಂಗ್ ಇದೆ, ಬಟ್ ನಮ್ಗೆ ಯಾವುದು ಸೈಟ್ ಆಗ್ತಾಯಿಲ್ಲ ಅಷ್ಟೆ. ಹಾಂ, ಹೌದು. ಅವ್ರು ಯಾರು ಗೊತ್ತಾ, ಬಿಲ್ಲಿ ಕ್ಯಾಚರ್ ಅಂತ ನೇಮ್ ಮಾಡಿದ್ದಾರೆ, ಅಬ್ಸರ್ ಬೈ ಅಂತ. ಕಬಿನಿ ಬ್ಯಾಕ್ ವಾಟ್ರಲ್ಲಿ ನೋಡಿರ್ತೀರ ಅವ್ರನ್ನ, ನ್ಯಾಚುರಲಿಸ್ಟ್ ಆಗಿ. ಮಾನಿಟರ್ ಲಿಸರ್ಡು ಮರ ಹತ್ತುತ್ತಾ ಐತೆ, ಅದೇ ಕಲರ್ ಐತೆ. ವಾವ್, ಅಲ್ಲಿ ಇದೇ ಟೈಗರ್ ಸಿಕ್ತಂಗೆ ಸಿಕ್ಬಿಡ್ತೀವಿ ಇವತ್ತು ನಮಗೆ. ಈ ಕಡಿಮೆ 1.5 ಗಂಟೆಯಿಂದ ಹುಡುಕ್ತಾ ಇದ್ವಿ, ಏನೂ ಸಿಗ್ತಾಯಿಲ್ಲ. ಗಾರ್ ಸಿಕ್ತು, ಅದಾದಮೇಲೆ ಮಾನಿಟರ್ ಲಿಸರ್ಡ್ ಸಿಕ್ತು, ಅದು ಬಿಟ್ರೆ ಮುಂಗೂಸೆ ಸಿಕ್ತು. ಅದರ್ವೈಸ್ ಬೇರೆ ಏನೂ ಸಿಗ್ತಾಯಿಲ್ಲ. 2 ಟಸ್ಕರ್ ಸಿಕ್ಕಿದ್ವಿ, ಒಳಗೆ ಹೊಂಟೋಗ್ಬಿಟ್ಟು ನಾವು ವೀಡಿಯೋ ಮಾಡೋಷ್ಟೊಳಗೆ. ಫುಲ್ಲು ಸರ್ಚಿಂಗ್ ಎಗೇನ್. ಹುಡುಕ ಬಂದ್ವಿ, ಏನೂ ಸಿಗಲಿಲ್ಲ. ಸೊ ಈ ಕೆರೆಗೆ ಬಂದ್ವಿ ಲಾಸ್ಟಾಗಿ. ಇಲ್ಲೂ ಏನೂ ಇಲ್ಲ. ಸೊ ಈಗ ಇನ್ನೊಂದೆರಡು ಕೆರೆ ನೋಡ್ಕೊಂಡು ಮುಂದೆ ಓಡ್ಬಿಡ್ತೀವಿ. ಎಲ್ಲ ನೋಡ್ಕೊಂಡು ಈಗ ತಿರ್ಗಿ ಮೇನ್ ರೋಡು ಬಂದ್ವಿ. ಈ ಒಂದು ಮೇನ್ ರೋಡು ಊಟಿ ಮೇನ್ ರೋಡು. ಈಗ ಹೋದ್ರೆ ನೋಡಿ ಊಟಿಗೆ ಹೋಗುತ್ತೆ. ಮತ್ತೆ ನಾವು ಕಾಡೊಳಗೆ ಎಂಟ್ರಿ. ಅದು ಅರಳಿಕಟ್ಟೆ ಗೇಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಹುಡುಕಿದ್ರು ಇವತ್ತು ಪ್ರಾಣಿಗಳೇ ಸಿಗ್ತಾಯಿಲ್ಲ, ಗೊತ್ತಿಲ್ಲ ಏನಕ್ಕೆ ಅಂತ. ಸಣ್ಣ ಸಣ್ಣ ಬರ್ಡ್ಗಳು ಸಿಗ್ತಾ ಇದ್ದಾವೆ ಅಷ್ಟೆ. ಕೊನೆಗೂ ಎಲಿಫೆಂಟು ಮತ್ತು ಮರಿ ಎರಡೂ ಸಿಕ್ತು. ವಾವ್, ಬೇಬಿ ವಿತ್ ಎಲಿಫೆಂಟ್. ಕಾಮಾಗಿ ಆರಾಮಾಗಿ ಮೇಯ್ತಾ ಇದೆ. ತುಂಬ ಹೊತ್ತಿಂದ ನಮಗೂ ಬೇಜಾರಾಗಿತ್ತು. ಕಾಮಾಗಿದೆ. ಮತ್ತೊಂದು ಬಂತು ಅಲ್ಲಿ. ವಾವ್, ಸಖತ್ತಾಗಿದೆ. ಕೊನೆ ಟೈಮಲ್ಲಿ ನಮ್ಮ ಎದುರು ಬಸ್ಸು ಬಂತು. ಅವ್ರಿಗೂ ಎಲಿಫೆಂಟ್ ಸೈಟಿಂಗು. ಅವ್ರಿಗೂ ಏನೂ ಸಿಕ್ಕಿಲ್ಲ, ಯಾರಿಗೂ ಟೈಗರು. ಓಕೆ.
ತಾಯಿ ಮರಿ ಸಿಕ್ಕಿದೆ ಅಂತ ಹೇಳಕ್ಕೆ ಹೋಗಿ ನಾಯಿ ಮರಿ ಸಿಕ್ಕಿದೆ ಅಂದ್ಬಿಟ್ಟಿದ್ರು. ಸೊ ಈಗ ನಮ್ಮ ಪಯಣ ಮತ್ತೆ ಶುರು ಆಗುತ್ತೆ ಇಲ್ಲಿದ್ದ ಮುಂದಕ್ಕೆ. ಮುಂದೆ 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 ಅಲ್ಲಿ ಕಾಣಿಸ್ತಾ ಇದೆ ಅಲ್ಲಿ. ವಾವ್, ಹೋಗೋಣ ಮುಂದೆ, ಸ್ವಲ್ಪ ಚೆನ್ನಾಗಿರುತ್ತೆ, ಮಜಾ ಸಿಗುತ್ತೆ ಸ್ವಲ್ಪ. ಈಗ ಟ್ಯಾಕಿಂಗ್ ಬಂದ್ರಂತೂ ಸೂಪರು. ಅಲ್ಲಿ ವಾವ್ ವಾವ್, ಓ ಓ ಓ ಓ ಓ ಹೆಂಗೆ ಇದೇ ಮಜಾ. ವಾವ್ ಸೂಪರ್. ಸಖತ್ತಾಗಿತ್ತು. ಹಬ್ಬ ಟೈಗರ್ ಸಿಕ್ಕಿಲ್ಲ ಅಂದರೆ ಎಲಿಫೆಂಟ್ ಸಿಕ್ತು, ಖುಷಿ ಆಯ್ತು ಆ್ಯಕ್ಚುಲಿ. ವಾವ್ ವಾವ್ ವಾವ್. ಬರ್ತಾನೆ ಐತೆ ಮುಂದೆ. ಲೆಪರ್ಡ್ ಇದೆ ಅಂತ ಹುಡುಕ ಬಂದಿದ್ದೀವಿ ಇಲ್ಲಿಗೆ. ಬುಷ್ ಒಳಗಡೆ ಇದೆ ಅಂತ ಲೆಪರ್ಡು. ಬರ್ತಾ ಇದೆ ಅಂತ ಲೆಪರ್ಡ್ ಇಲ್ಲಿ. ವಾವ್, ಕೊನೆ ಮೂಮೆಂಟಲ್ಲಿ ಒಳಗಡೆ ಇದೆ ಅಂತೆ, ಬುಷ್ ಒಳಗಡೆ ಬರ್ತಾ ಇದೆ ಅಂತೆ. ಬಂತು ಹಾಂ ಬಂತು. ಇಲ್ಲಿ ಹೋಯ್ತೈತೆ ಲೆಪರ್ಡು, ಅಲ್ಲಿ ಹೋಯ್ತಾ. ವಾವ್, ಅಯ್ಯಯ್ಯೋ, ಬುಷ್ ಒಳಗೆ ಕೊಂಡೋಯ್ತು ತಿರ್ಗ. 2.5 ಗಂಟೆ ಹೆಚ್ಚು ಕಡಿಮೆ ಸಫಾರಿ ಮಾಡಿದ್ವಿ. ಅದಾದಮೇಲೆ ಈಗ ನಾವು ಬಂಡೀಪುರ ಬೇಸ್ ಕ್ಯಾಂಪಿಂದ ಮಾಮೂಲಿ ಸಫಾರಿ ಪಾಯಿಂಟ್ ಹತ್ರಕ್ಕೆ ಹೋಗ್ತಾ ಇದ್ವಿ. ನಮ್ಮ ವೆಹಿಕಲ್ ಎಲ್ಲಿ ಪಾರ್ಕ್ ಮಾಡಿದ್ವಿ ಅಲ್ಲಿಗೆ. ಸೊ ಕೊನೆ ಮೂಮೆಂಟಲ್ಲಿ ನಮಗೆ ಲೆಪರ್ಡ್ ಸಿಕ್ತು, ಆದರೆ ಸ್ವಲ್ಪ ಮಾತ್ರ ಕಾಣಿಸಿಕ್ತು ನಮಗೆ. ಟೈಗರ್ ಹುಡಿಕೊಂಡು ಹೊರಟಿದ್ದು ನಮಗೆ ಎಲಿಫೆಂಟ್ಗಳು ಸಿಕ್ತು. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಸೊ ಎಲಿಫೆಂಟ್ ಡೇ ಅಂತ ಹೇಳ್ಬೋದು ಇವತ್ತು ಟೋಟಲಾಗಿ. ನಾವು ಹೆಚ್ಚು ಕಮ್ಮಿ 2.5 ಗಂಟೆ ಸುತ್ತಿದ್ವಿ, ಏನೂ ಸಿಗಲಿಲ್ಲ. ಅಂದರೆ ಸಿಕ್ತು ಅಂದರೆ ಸಣ್ಣ ಪುಟ್ಟ ಸ್ಪೀಸಸ್ಗಳು ಸಿಕ್ತು ಅಷ್ಟೇ. ಒಂದು 7-8 ಆನೆಗಳು ನೋಡಿದ್ವಿ, ಅದರಲ್ಲಿ ಒಂದು ಟಸ್ಕರ್ ನೋಡಿದ್ವಿ, ಆಮೇಲೆ 2 ಆನೆಗಳು ನೋಡಿದ್ವಿ, 1-2 ಮರಿಗಳು ನೋಡಿದ್ವಿ ಜೊತೆಗೆ. ಕೊನೆಯಲ್ಲಿ ಲೆಪರ್ಡ್ ಸಿಕ್ತು, ಅಂದರೆ ಸ್ವಲ್ಪ ಮಾತ್ರ ಕಾಣಿಸ್ತು ನಮಗೆ. ಸೊ ಕೊನೆ ಮೂಮೆಂಟಲ್ಲಿ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿತ್ತು ನಮ್ಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. 2.5 ಗಂಟೆ ಸುತ್ವಿ. ಮತ್ತೆ ನಿಮ್ಗೆ ಅನ್ನಿಸ್ತು? ಭಾಳ ಖುಷಿ ಆಯಿತು ನನಗೆ. ಟೈಗರ್ಗಿಂತ ಎಲಿಫೆಂಟ್ ಸಿಕ್ಕಿದೆ, ಭಾಳ ಖುಷಿ ಆಯಿತು. ಹೌದು, ಎಲಿಫೆಂಟ್ ಅಂದರೆ ನನಗೆ ಇಷ್ಟ. ಲಾಸ್ಟ್ ಲೆಪರ್ಡ್ ಹೌದು 10 ಸೆಕೆಂಡ್ಸ್. ಹೌದು, ಅದಾದಮೇಲೆ ನಮಗೆ ಎಲಿಫೆಂಟ್ ಅಟ್ಯಾಕಿಂಗ್ ಬಂತಲ್ಲ, ಅದೊಂದು ಸ್ವಲ್ಪ ಮೈಯಲ್ಲಿ ನೆನಪಾಗಿ ಉಳ್ಕೊತೈತೆ. ಈಗ ಮೈಯೆಲ್ಲ ರೋಮಾಂಚನ ಆಗ್ಬಿಟ್ಟಿತ್ತು. ಹೆಂಗೆ ಅಂದರೆ ನಮ್ಮ ಜೀಪ್ಗೆ ಉದ್ದಕ್ಕೆ ಬಂದುಬಿಟ್ಟಿತ್ತು. ಸೊ ಬ್ಯೂಟಿಫುಲ್ ಆಗಿತ್ತು. ಎಲಿಫೆಂಟ್ ಡೇ ಅಂತ ಹೇಳ್ಬೋದು. ಸೊ ಹಂಗಂತ ಹೇಳ್ತಾ ಈಗ ನಾವು ವಾಪಸ್ಸು ನಾವು ವೆಹಿಕಲ್ಸ್ ಎಲ್ಲಿ ಪಾರ್ಕ್ ಮಾಡಿದ್ವಿ ಆ ಒಂದು ಪ್ಲೇಸ್ಗೆ ಹೋಗ್ತಾಯಿದ್ವಿ. ಗಾಡಿಯಿಂದ ಈಗ ಈಜೆ ಎಕ್ಸಿಟ್ ಆಗ್ಬಿಡ್ತಾಯಿದ್ವಿ. ಸೊ ಒಂದೊಳ್ಳೆ ಸೂಪರಾಗಿರೋಂಥ ಸಂಡೇನ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಸ್ನೇಹಿತರು ಕೂಡ. ಸೊ ನೀವು ಫ್ರೀ ಆದಾಗ ಈ ಥರ ಬಂದು ಸಫಾರಿ ಮಾಡಿ ಹಂಗಂತ ಹೇಳ್ತೀವಿ. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.